ಹಾಯ್ ಹಲೋ ಸಮಸ್ತ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಒಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ತಮ್ಮಂದೆಲ್ಲರಿಗೂ ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಹುದ್ದೆ ಇರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ನಲ್ಲಿ ಹುದ್ದೆ ಇರ್ತಕ್ಕಂಥದ್ದು. ಇದು ಅಪ್ಲೈ ಆನ್ಲೈನ್ ಇರುತ್ತೆ. ಫೀಸ್ ಯಾವುದೇ ರೀತಿಯ ಒಂದು ತಮಗೆ ಪರೀಕ್ಷೆ ಅಥವಾ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಶುಲ್ಕ ಇರೋದಿಲ್ಲ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನಿತರ ಮಾಹಿತಿಯನ್ನು ತಿಳಿದುಕೊಂತ ಹೋಗೋಣ. ಜಿಲ್ಲಾ ಪಂಚಾಯತ್ ಹಾವೇರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರತಕ್ಕಂತಹ ಒಂದು ನೇಮಕಾತಿ ಆಗಿರತಕ್ಕಂಥದ್ದು. ಹಾವೇರಿ ಡಿಸ್ಟಿಕ್ ಗ್ರಾಮ ಪಂಚಾಯತ್ ರಿಕ್ರೂಟ್ಮೆಂಟ್ 2024 ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಹಾವೇರಿ ಜಿಲ್ಲಾ ಗ್ರಾಮ ಪಂಚಾಯತಿ ರಿಕ್ರೂಟ್ಮೆಂಟ್ 2024 ಹಾವೇರಿ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಮೇಲ್ವಿಚಾರಕರ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವೇತನ ಎಷ್ಟಿರುತ್ತೆ, ಅರ್ಜಿ ಸಲ್ಲಿಕೆ ದಿನಾಂಕ, ಆರಂಭದಿಂದ ಕೊನೆ ಯಾವುದು ಮತ್ತು ಇತರೆ ಮಾಹಿತಿಯನ್ನು ಇಲ್ಲಿ ನಾವು ಕಂಪ್ಲೀಟಾಗಿ ನೋಟಿಫಿಕೇಷನನ್ನು ನೋಡ್ತಾ ಹೋದರೆ ತಮಗೂ ಕೂಡ ಎಲ್ಲ ವಿಚಾರ ಗೊತ್ತಾಗ್ತಾ ಅಂತಕ್ಕಂಥದ್ದು. ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಈ ಉದ್ಯೋಗ ಮಾಹಿತಿಯನ್ನು ಹಂಚಿಕೊಂಡು ಅವರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ನೀಡಲಿಕ್ಕೆ ಸಾಧ್ಯ ಆಗಿರಬೇಕು ಅಂತ ಹೇಳ್ತಾ, ಹಾವೇರಿ ಡಿಸ್ಟ್ರಿಕ್ಟ್ ಗ್ರಾಮ ಪಂಚಾಯತ್ ರಿಕ್ರೂಟ್ಮೆಂಟ್ 2024 ಡೀಟೇಲ್ಸ್ ಆಫ್ ವೇಕೆನ್ಸಿ ಯಾವೆಲ್ಲ ವೇಕೆನ್ಸಿಗಳಿದ್ದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು ಅಂತಕ್ಕಂಥ ಒಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇಲ್ಲಿ ಕರ್ತವ್ಯ ಸ್ಥಳ ಯಾವುದು ಇದೆ ಅಂದರೆ, ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಹಾವೇರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು. ಇನ್ನು ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದೆ? ಒಟ್ಟು 18 ಹುದ್ದೆಗಳು ಇಲ್ಲಿ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥದ್ದು. ಇದು ಯಾವ ಒಂದು ಗ್ರಾಮ ಪಂಚಾಯಿತಿಯ ತಾಲೂಕಿನಲ್ಲಿ ಬರ್ತಾ ಹೋಗ್ತೀವಿ. ಒಂದು ತಾಲೂಕುಗಳು ಯಾವ್ಯಾವ ತಾಲೂಕುಗಳಿದೆ ಮತ್ತು ಯಾವ ಒಂದು ಗ್ರಾಮ ಪಂಚಾಯಿತಿ ಇರ್ತಕ್ಕಂಥದ್ದು ಅಂದರೆ ಸುಮಾರು 3 ಹಳ್ಳಿಗಳ ಅಥವಾ 4 ಹಳ್ಳಿಗಳನ್ನು ಸೇರಿಸಿ ಒಂದು ಗ್ರಾಮ ಪಂಚಾಯತಿ ಅಂತ ಏನು ನಿಗದಿ ಮಾಡ್ತಾರೆ. ಮತ್ತು ಮೀಸಲಾತಿ ಯಾವುದಕ್ಕೆ ಅಲ್ಲಿ ಆ ಒಂದು ನೋಟಿಫಿಕೇಶನ್ ಕಾಲ್ ಆಗಿದೆ ಆ ಒಂದು ಪ್ರದೇಶ ಅಥವಾ ಆ ಒಂದು ತಾಲೂಕಿನಲ್ಲಿ ಅಂತಕ್ಕಂಥದ್ದು. ಇಲ್ಲಿ ನೇರ ನೇಮಕಾತಿ, ವಿವಿಧ ಸಮತಳ ಮೀಸಲಾತಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ರಾಣೆಬೆನ್ನೂರು ತಾಲೂಕಿನಲ್ಲಿ ಜೈಸುರ ಹಳ್ಳಿ ಅಥವಾ ಪರಿಶಿಷ್ಟ ಜಾತಿ ಇಲ್ಲಿ ಒಂದು ಹುದ್ದೆಯನ್ನು ಕಾಲ್ಫಾರ್ ಮಾಡಿರ್ತಕ್ಕಂಥದ್ದು. ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಯಾವುದೇ ಒಂದು ತಾವು ಹಾವೇರಿ ಸಲ್ಲಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ತಾವು ತಾಲೂಕಿಗೆ ಅಥವಾ ಒಂದು ಗ್ರಾಮ ಪಂಚಾಯತಿಗೆ ತಾವು ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ತಮ್ಮ ಒಂದು ಮೆರಿಟ್ಗಳ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳುವುದರಿಂದ ಯಾವುದೇ ಒಂದು ತಾವು ತಾಲೂಕಿನ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇ ಆದಲ್ಲಿ ತಮ್ಮ ಒಂದು ಮೀಸಲಾತಿ ಅನುಗುಣವಾಗಿ ಅವರು ಒಂದು ಮೆರಿಟ್ ಲಿಸ್ಟನ್ನು ಬಿಟ್ಟು ತಮಗೆ ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ ಮಾಡುವುದರ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ಶೈಕ್ಷಣಿಕ ಅರ್ಹತೆ ಏನೆಲ್ಲ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಅಭ್ಯರ್ಥಿಯು ದ್ವಿತೀಯ PUC 12th ಪಾಸ್, ತಾವು 12th ಅಂದರೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದೇ ಇದ್ದರೂ ಕೂಡ 12ನೇ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿದ್ದೇ ಆದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರವನ್ನು ಕೂಡ ತಾವು ಪಡೆದಿರ್ತಕ್ಕಂಥದ್ದು. ಹಾಗೂ ಕನಿಷ್ಠ 3 ತಿಂಗಳ ಕಾಲ ಕಂಪ್ಯೂಟರ್ ಕೋರ್ಸ್ ಅಂದರೆ ಕಂಪ್ಯೂಟರ್ ನಾಲೆಜ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇದ್ದವರಿಗೆ ಅಂಥ ಒಂದು ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಅಂತಕ್ಕಂಥ ವಿಚಾರ. ಇನ್ನು ವಯಸ್ಸಿನ ಮಿತಿ ನೋಡಿದ್ರೆ ದಿನಾಂಕ 31/7/2024ಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ನಿಗದಿಪಡಿಸಲಾಗಿರ್ತಕ್ಕಂಥದ್ದು. ಅಂದರೆ ಮಿನಿಮಮ್ 18 ವರ್ಷ ಅವರು ಏಜನ್ನು ಕ್ರಾಸ್ ಮಾಡಿರಬೇಕು. 18 ವರ್ಷ ಏಜ್ ಆಗಿದ್ದರೆ ಅವರು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅರ್ಹರಿರ್ತಾರೆ ಅಂತಕ್ಕಂಥದ್ದು. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷದವರೆಗೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷಗಳವರೆಗೂ ಅವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರ್ತಕ್ಕಂಥದ್ದು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂದರೆ SC/ST ಕ್ಯಾಟಗರಿ ಫಸ್ಟ್ ಅಭ್ಯರ್ಥಿಗಳಿಗೆ 40 ವರ್ಷದವರೆಗೂ ಕೂಡ ಅವರಿಗೆ ಒಂದು ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳನ್ನು ಮೆರಿಟ್ ಆಧಾರದ ಮೇಲೆಗೆ ಒಂದು ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಒಂದು ಎಕ್ಸಾಮ್ ತಮಗೆ ಕಂಡಕ್ಟ್ ಮಾಡೋದಿಲ್ಲ. ಯಾಕಂದರೆ ಕಂಪ್ಲೀಟಾಗಿ ಅವರೇ ಒಂದು ನೋಟಿಫಿಕೇಷನಲ್ಲಿ ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಫಿಕೇಷನಲ್ಲಿ ಹೇಳಿದ ಹಾಗೆ ಅವರು ಯಾವುದೇ ರೀತಿಯ ಎಕ್ಸಾಮನ್ನು ತೆಗೆದುಕೊಳ್ಳುವುದಿಲ್ಲ. ಜೊತೆಗೆ ಯಾವುದೇ ರೀತಿಯ ತಮಗೆ ಎಕ್ಸಾಮ್ ಫೀಸನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ. ಓಕೆನಾ? ಎಕ್ಸಾಮ್ ಫೀಸ್ ಇಲ್ಲಿ ಅರ್ಜಿ ಸಲ್ಲಿಕೆ ವಿಧಾನ, ಅಭ್ಯರ್ಥಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು. ಜೊತೆಗೆ
ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಇಲಾಖೆ ಹೊರಡಿಸಿರುವ ಅಧಿಸೂಚನೆಯನ್ನು ಗಮನವಿಟ್ಟು ಓದಿ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು. ಇನ್ನು ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೆಳಗಡೆ ನೀಡಲಾದ ಅಪ್ಲೈ ಆನ್ಲೈನ್ ಅಂತಕ್ಕಂಥದ್ದನ್ನು ತಾವು ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ಕೂಡ ಅಪ್ಲಿಕೇಶನನ್ನು ಹಾಕಿಕೊಳ್ಳಬಹುದು. ನನ್ನ ಒಂದು ಈ ಚಾನಲ್ ಅಥವಾ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ಒಂದು ಲಿಂಕನ್ನು ಶೇರ್ ಮಾಡಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಮಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇನ್ನು ಅಪ್ಲಿಕೇಶನ್ನಲ್ಲಿ ತಿಳಿಸಿರುವಂತಹ ಎಲ್ಲ ಮಾಹಿತಿಯನ್ನು, ಉದಾಹರಣೆಗೆ ಅಭ್ಯರ್ಥಿ ಹೆಸರು, ವಿಳಾಸ, ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ಜಿಮೇಲ್ ಐ ಡಿ ಇದ್ದರೆ ಜಿಮೇಲ್ ಐ ಡಿ, ಇನ್ನಿತರ 10 ಹಲವು ಮಾಹಿತಿಗಳನ್ನು ಅಲ್ಲಿ ಭರ್ತಿ ಮಾಡ್ತಾ ಹೋಗ್ತಾ ಸಂದರ್ಭದಲ್ಲಿ ಪುನಃ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಅಂದರೆ ಕರೆಕ್ಟಾಗಿ ಅಪ್ಲಿಕೇಶನನ್ನು ಹಾಕಿ ಅಂತಕ್ಕಂಥದ್ದನ್ನು ಆ ಒಂದು ನೋಟಿಫಿಕೇಷನಲ್ಲಿ ಅವರಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಅವರು ಪೇ ಮಾಡಿಕೊಳ್ಳುವುದರ ಮೂಲಕ ತಮ್ಮ ಒಂದು ಅಕ್ನಾಲೇಜ್ಮೆಂಟನ್ನು ಜನರೇಟ್ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು 2A 2B 3A 3B ಅಭ್ಯರ್ಥಿಗಳಿಗೆ ₹300 ಒಂದು ಅಪ್ಲಿಕೇಶನ್ ಫೀಸ್ ಇರ್ತಕ್ಕಂಥದ್ದು. ಇನ್ನು SC ST ಪ್ರವರ್ಗ 1 ಮಾಜಿ ಸೈನಿಕ ₹200 ಅವರಿಗೆ ಅರ್ಜಿ ಶುಲ್ಕ, ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ DD ಅಂತ ಏನು ಕೇಳ್ತಾ ಹೋಗ್ತೀವಿ, ಆ DD ಅಪ್ಲಿಕೇಶನ್ ಫೀಸನ್ನು ತುಂಬಿದ್ದ ಸಂದರ್ಭದಲ್ಲಿ ತಮಗೆ ಅಕ್ನಾಲೇಜ್ಮೆಂಟ್ ಕಂಪ್ಲೀಟ್ ಆಗಿ ತಮ್ಮ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ, ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ₹100 ಮಾತ್ರ ಅವರಿಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಪಾವತಿಸುವ ವಿಧಾನ ಯಾವುದಂದರೆ, ಮುಖ್ಯ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತ್ ಹಾವೇರಿ ಇವರ ಬ್ಯಾಂಕ್ ಖಾತೆಗೆ ಶುಲ್ಕವನ್ನು ಪಾವತಿಸಬೇಕು. ಡೈರೆಕ್ಟಾಗಿ ಬ್ಯಾಂಕ್ ಖಾತೆಗೆ ಒಂದು ಶುಲ್ಕವನ್ನು ಪಾವತಿ ಮಾಡುವಂತಹ ಒಂದು ವಿಧಾನವನ್ನು ಈ ಒಂದು ಹಾವೇರಿ ಜಿಲ್ಲಾ ಪಂಚಾಯತ್ನ ಒಂದು ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗೆ ಇಲ್ಲಿ ಶುಲ್ಕದ ಒಂದು ವಿಶೇಷವಾಗಿರ್ತಕ್ಕಂತಹ ಪಾವತಿಸುವ ವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಬ್ಯಾಂಕ್ ಖಾತೆಯ ನಂಬರನ್ನು ನಾನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮುಂದಿನ ಒಂದು ಸ್ಲೈಡ್ನಲ್ಲಿ. ಅದನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರ್ತಕ್ಕಂಥ ದಿನಾಂಕದ ವಿವರವನ್ನು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜುಲೈ 15, 2024ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31, 2024ರವರೆಗೆ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಬೇಗ ತಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಹಾವೇರಿ ಗ್ರಾಮ ಪಂಚಾಯತಿ ರಿಕ್ರೂಟ್ಮೆಂಟ್ 24 ಇಂಪಾರ್ಟೆಂಟ್ ಲಿಂಕ್ಸ್ಗಳನ್ನು, ಅಂದರೆ ಆನ್ಲೈನ್ ಅಪ್ಲಿಕೇಶನ್ನು, ಆಮೇಲೆ ನೋಟಿಫಿಕೇಷನ್ನ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು PDF ಫೈಲನ್ನು ಕೂಡ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ಅಪ್ಲೈ ಆನ್ಲೈನ್ ಮೇಲೆ, ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೋದರ ಮೂಲಕವಾಗಿ ಕೂಡ ತಾವು ಒಂದು ಡೈರೆಕ್ಟ್ ಓಪನ್ ಆಗುವಂಥ ಒಂದು ವೆಬ್ಸೈಟ್ಗೆ ತಾವು ತೆರಳುತ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಬ್ಯಾಂಕ್ ಖಾತೆಯ ವಿವರವನ್ನು ನೀಡ್ತೀನಿ ಅಂತ ಹೇಳಿದ್ದೇನೆ. ಬ್ಯಾಂಕ್ ಖಾತೆಯ ವಿವರದ ಬಗ್ಗೆ ನಾನು ನಿಮಗೆ ಒಂದು ಕಂಪ್ಲೀಟ್ ಆಗಿ ನಿಮಗೆ ವಿಷಯವನ್ನು ಹೇಳ್ತೀನಿ. ಇಲ್ಲಿ ನೋಡಿ, ತಾವು ಆನ್ಲೈನ್ ಅಪ್ಲಿಕೇಶನ್ ಏನು ಹಾಕ್ತೀರಿ, ಆ ಹಾಕುವಂಥ ಸಂದರ್ಭದಲ್ಲಿ ಲಾಸ್ಟಿಗೆ, ಅಂದರೆ ಕೊನೆಯದಲ್ಲಿ ಎಲ್ಲ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿದ ನಂತರ ತಾವು ಒಂದು PDF ಜನ್ರೇಟ್ ಆಗೋದಕ್ಕಿಂತ ಮುಂಚಿತವಾಗಿ ಪೇ ಅಂತ ಬರುತ್ತೆ, ಅಂದರೆ ಫೀಸನ್ನು ಪೇ ಮಾಡಿ ಅಂತ ಹೇಳಿಬಿಟ್ಟು, ಆ ಫೀಸನ್ನು ಪೇ ಮಾಡುವಂಥ ಒಂದು ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಯಾವ ಒಂದು ವಿಚಾರವನ್ನು ತಾವು ತುಂಬ್ತಾ ಹೋದರೆ ತಮ್ಮ ಒಂದು ಅಪ್ಲಿಕೇಶನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಖಾತೆದಾರರ ಹೆಸರು ಅಂದರೆ CAO ಜಿಲ್ಲಾ ಪಂಚಾಯತ್ ಹಾವೇರಿ ಅಂತ ತಾವು ಟೈಪ್ ಮಾಡುವ ಅವಶ್ಯಕತೆ ಇಲ್ಲ, ಅಲ್ಲಿ ಅದು ತಾನಾಗಿ ಬರುತ್ತೆ. ತದನಂತರ ಬ್ಯಾಂಕ್ನ ಹೆಸರು KVGB ಅಂತ ಅದು ಕೂಡ ತಾನಾಗಿ ಬರುತ್ತೆ. ಬ್ಯಾಂಕ್ ಶಾಖೆಯ ಹೆಸರು ಹಾವೇರಿ ಅಂತ ಅದು ಕೂಡ ತಾನಾಗಿ ಬರುತ್ತೆ. ಇನ್ನು ಖಾತೆ ನಂಬರ್ ಅಂತಕ್ಕಂಥದ್ದನ್ನು ಮಾತ್ರ ನಾವು ಟೈಪ್ ಮಾಡಬೇಕಾಗುತ್ತೆ. ಖಾತೆ ನಂಬರ್ ಏನಿದೆ ಅಂತಕ್ಕಂಥದ್ದನ್ನು ತಾವು ಇಲ್ಲಿ ಗಮನಿಸಬಹುದು. 8916007810 ಅಂತಕ್ಕಂಥದ್ದು ಖಾತೆ ನಂಬರ್ ಇರ್ತಕ್ಕಂಥದ್ದು. ಇನ್ನು IFSC ಕೋಡ್ ನಂಬರ್ ಕೂಡ ನಾವೇ ಟೈಪ್ ಮಾಡಬೇಕಾಗಿರ್ತಕ್ಕಂಥದ್ದು. ಏನಿದೆ ಅಂದರೆ KVG B0007210 ಅಂತಕ್ಕಂಥದ್ದು IFSC ಕೋಡ್. ಅಂದರೆ ಖಾತೆ ನಂಬರ್ IFSC ಕೋಡನ್ನು ಹಾಕೋದ್ರ ಮೂಲಕ ನಮ್ಮ ಫೀಸ್ ಎಷ್ಟಿದೆಯೋ ಅಷ್ಟನ್ನು ಪೇ ಮಾಡೋದ್ರ ಮೂಲಕ ತಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಮುಂದಿನ ಒಂದು ವಿಡಿಯೋದೊಂದಿಗೆ, ಹೊಸ ಒಂದು ಉದ್ಯೋಗ ಮಾಹಿತಿಯೊಂದಿಗೆ, ಹೊಸ ಒಂದು ವಿಚಾರದೊಂದಿಗೆ ತಮಗೆಲ್ಲರಿಗೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ 9686 ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.